ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಹಾರ್ಟ್ ಅಟ್ಯಾಕ್ ಬಗ್ಗೆ. ಸೊ ಈ ವರ್ಡ್ ನೀವು ಕೇಳಿರ್ತೀರಿ, ಅವ್ನಿಗೆ ಹಾರ್ಟ್ ಆಗೈತಿ, ಇವ್ನಿಗೆ ಹಾರ್ಟ್ ಆಗಿ, ನಮ್ಮ ಕಡೆ ಇಲ್ಲಿ ಹಾರ್ಟ್ ಆಗೈತೆ ಅಂತಾರೆ ರೀ. ಹಾರ್ಟ್ ಅಟ್ಯಾಕ್ ನನಗಿಲ್ಲ, ಅವ್ರಿಗೆ ಹಾರ್ಟ್ ಆಗೈತಿ, ಇವ್ರಿಗೆ ಹಾರ್ಟ್ ಆಗೈತೆ ಅಂತಾರೆ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗೈತೆ ಅಂತಾರೆ. ಸೊ ಹಾರ್ಟ್ ಅಟ್ಯಾಕ್ ಏನೈತೆ ನೋಡ್ರಿ, ಇದು ಕಾಮನ್ ಟರ್ಮ್ ಪಬ್ಲಿಕ್ ಯೂಸ್ ಮಾಡ್ತಾರೆ ರೀ. ಮೆಡಿಕಲ್ನ ಇದಕ್ಕೆ ಕೊರೋನರಿ ಆರ್ಟ್ರಿ ಡಿಸೀಸ್ ಇಲ್ಲ ಕೊರೋನರಿ ಹಾರ್ಟ್ ಡಿಸೀಸ್ ಅಂತ ಕರೀತಾರೆ. ಇದ್ರಾಗ ಏನಾಗುತ್ತಪ್ಪ ಅಂದ್ರೆ ಈ ಹಾರ್ಟ್ ಏನಿರ್ತೈತೆ ನೋಡ್ರಿ, ಅದ್ರದ್ದು ಬ್ಲಡ್ ವೆಸಲ್ ಏನಿರ್ತೈತಿ ಅದು ಏನು ಕೆಲಸ ಮಾಡ್ತೈತಪ್ಪ ಅಂದ್ರೆ ಹಾರ್ಟಿಗೆ ಬೇಕಾದಂಥ ಬ್ಲಡ್ ಸಪ್ಲೈ ಮಾಡ್ತಿರ್ತೈತಿ. ಆಕ್ಸಿಜನ್ ಏನು ಬೇಕು, ನ್ಯೂಟ್ರಿಯೆಂಟ್ಸ್ ಏನು ಬೇಕು ಅದು ಸಪ್ಲೈ ಮಾಡ್ತಿರ್ತೈತಿ ರೀ ಹಾರ್ಟಿಗೆ. ಸೊ ಹಾರ್ಟ್ ಅಟ್ಯಾಕ್ನ ಏನಾಗುತ್ತಪ್ಪ ಅಂದ್ರೆ ಬ್ಲಡ್ ವೆಸಲ್ ಏನೈತೆ ಅದ್ರೊಳಗೆ ಹೊಲಸು ಕೂತಿರ್ತೈತಿ ರೀ, ಪ್ಲೇಕ್ ಅಂತ. ಹೊಲಸು ಏನು ಮಾಡುತ್ತಾ ಆ ಬ್ಲಡ್ ವೆಸಲನ್ನು ಬ್ಲಾಕ್ ಮಾಡಿಬಿಡ್ತೈತಿ. ಅದನ್ನು ಬ್ಲಾಕ್ ಮಾಡಿಬಿಡ್ತೈತಿ. ಆ ಬ್ಲಾಕ್ ಮಾಡಿದ್ರೆ ಏನಾಗುತ್ತಾ ಅಲ್ಲಿ ಬ್ಲಡ್ ಸಪ್ಲೈ ಮುಂದೆ ಹೋಗಂಗಿಲ್ಲ, ಆಕ್ಸಿಜನ್ ಸಪ್ಲೈ ಮುಂದೆ ಹೋಗಂಗಿಲ್ಲ, ನ್ಯೂಟ್ರಿಯೆಂಟ್ ಸಪ್ಲೈ ಹಾರ್ಟಿಗೆ ಏನು ಬೇಕಾಗಿರ್ತೈತೆ ಅದು ಮುಂದೆ ಹೋಗಲ್ಲ. ಅದ್ರ ಸಂಬಂಧ ಹಾರ್ಟು ಡ್ಯಾಮೇಜ್ ಆಗಿಬಿಡ್ತೈತೆ ರೀ. ಇದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಕರೀತಾರೆ. ಮತ್ತು ಅದು ಪ್ಲೇಕ್ ಹೊಲಸು ಏನೈತೆ ನೋಡ್ರಿ, ಹೆಂಗೆ ಈಗ ನಿಮ್ಮ ಕಿಚನ್ನಾಗ ಸಿಂಕ್ ಇರ್ತೈತಲ್ಲ, ಅಲ್ಲೇ ಬಾಂಡೆ ಸಾಮಾನು ತೊಳಿತಾರೆ, ಅದು ಬ್ಲಾಕ್ ಆದ್ರೆ ಹೆಂಗೆ ನೀರು ಮುಂದೆ ಹೋಗಂಗಿಲ್ಲ, ನಿಂತು ಬಿಡ್ತದೆ ನೀರು ಹಂಗೆ. ಅದೇ ರೀತಿ ಅದು ಬ್ಲಡ್ ವೆಸಲ್ ಬಂದಾದ್ರೆ ಅದು ಹಾರ್ಟಿಗೆ ಸಪ್ಲೈ ಸಿಗಂಗಿಲ್ಲ, ಹಾರ್ಟಲ್ಲೇ ನಿಂತು ಹೋಗಿಬಿಡ್ತೈತೆ ರೀ. ಸೊ ಅದು ಪ್ಲೇಕ್ ಏನಿರ್ತೈತೆ ನೋಡ್ರಿ, ಅಲ್ಲಿ ಹೊಲಸು ಕುಂತಿರ್ತೈತೆ ಅಂದ್ರೆ ಅದು ಎದ್ರಲ್ಲೇ ಮಾಡಿರ್ತಾರಪ್ಪ ಅದನ್ನಂದ್ರೆ ಕೊಲೆಸ್ಟ್ರಾಲ್ ಮತ್ತು ಫ್ಯಾಟಿ ಸಬ್ಸ್ಟೆನ್ಸ್ ತಯಾರಾಗಿರ್ತೈತೆ, ಚಿಕ್ಕ ಚಿಕ್ಕ ಪದಾರ್ಥ ಇರ್ತೈತಿ. ಸೊ ಅದು ಅಲ್ಲೇ ಬಹಳ ದಿನದ ಗಟ್ಟಲೆ ಕುಂತಂದ್ರೆ ಅಲ್ಲಿ ಬ್ಲಡ್ ವೆಸಲ್ ಏನಿರ್ತೈತೆ ನೋಡ್ರಿ, ಅದು ಇಷ್ಟ ಇತ್ತಂದ್ರೆ ಅದನ್ನ ನ್ಯಾರೋ ಮಾಡಿಬಿಡ್ತೈತೆ, ತೆಳಗೆ ಮಾಡಿಬಿಡ್ತೈತಿ, ಇಲ್ಲ ಆ ಬ್ಲಡ್ ವೆಸಲನ್ನು ಹಾರ್ಡ್ ಮಾಡಿಬಿಡ್ತೈತಿ. ಅದಕ್ಕೆ ಅಥೆರೋಸ್ಕ್ಲೆರೋಸಿಸ್ ಅಂತ ಕರೀತಾರೆ ರೀ. ಧನ್ಯವಾದಗಳು.